ರಜನಿಕಾಂತ್ ಸರ್ ಐಕಾನಿಕ್ ಸಿಗರೇಟ್ ಸ್ಟೈಲ್ ಅಂಬರೀಷ್ ಅನ್ನು ನೋಡಿ ಕಲ್ತಿದ್ದಂತೆ. ಅಂಬರೀಷ್ನ ನೋಡಿ ಆ ಸಿಗರೇಟ್ ಆಗೋ ಸ್ಟೈಲು ನಾನು ಆಕ್ಚುಲಾಗಿ ಕಲ್ತಿದ್ದು ಅಂಬರೀಷನ್ ನೋಡಿ. ಅಂಬರೀಷ್ ಅನ್ನಗ ಅವ್ನ ಫ್ರೆಂಡ್ಸ್ ಗಳು ಫೋರ್ಸ್ ಮಾಡಿ ಕಳ್ಸಿದ್ರಂತೆ ಆಕ್ಟರ್ ಆಗಂತಂತ. ಅಂಡ್ ನನ್ ಫ್ರೆಂಡ್ಸ್ ಅವ್ರೆ ಬಡ್ಡಿ ಐಕ್ಳು ಮತ್ತೆ ಒಂದ್ ಶಾರ್ಟ್ ಮೂವಿ ಮಾಡೋನು. ಹೀರೋ ಯಾರು? ನಾನು ಏನ್ ದೊಡ್ಡ ಅಂಬರೀಷ್ ಹೀರೋ ಅಂತ. ನೀವೆಲ್ಲಾ ಫ್ರೆಂಡ್ಸ್. ಅಕಸ್ಮಿತವಾಗಿ ಇಂಡಸ್ಟ್ರಿ ಬಂದಿದ್ದ ಇವ್ರು 208 ಪಿಕ್ಚರ್ ಮಾಡ್ತಾರ, ಅದು ಮೇನ್ ಲೀಡ್ ಆಗಿ. ಕನ್ನಡದಾಗ ಹೈಯೆಸ್ಟ್ ಇವ್ರು. ಫಸ್ಟ್ ವಿಷ್ಣುವರ್ಧನ 220, ಸೆಕೆಂಡ್ ಬಂದಿದ್ದ ಇವ್ರು 208 ಮೂವಿ ಆಸ್ ಅ ಮೇನ್ ಲೀಡ್. ಅನಂತ್ ನಾಗ್ ಅವ್ರು ಮಾಡ್ಯಾರ 300 ಪಿಕ್ಚರ್ ಮಾಡ್ಯಾರ, ಬಟ್ ಅವ್ರ ಮೇನ್ ಲೀಡ್ ಅಲ್ಲ. ಅಂಬರೀಷ್ ಅನ್ನಂಗ ರೆಬಲ್ ಸ್ಟಾರ್ ಯಾಕಂತಾರ ಅಂತ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳ್ರಿ. 1981 ಒಳಗ ಅಂತ ಅನ್ನೋ ಮೂವಿ ಬರ್ತದೆ, ಅದ ಕನ್ವರ್ ಮೂವಿ. ಯಾವ ರೇಂಜ್ ಕಾಂಟ್ರವರ್ಸಿ ಆಕೈತೆ ಅಂತಂದ್ರ ಆ ಮೂವಿನ ಬ್ಯಾನ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾರ. ಇಷ್ಟೆಲ್ಲಾ ಕಾಂಟ್ರವರ್ಸಿ ಆದ್ರೆ ಇಷ್ಟಾರ ಫರ್ಕ್ ಬಿದ್ದಿರ್ಬೇಕು ಅಂಬರೀಷ್ ಅನ್ನಂಗ. ಇಷ್ಟೆಲ್ಲಾ ಕಾಂಟ್ರವರ್ಸಿ ಆದ್ಮೇಲೆ ಈ ಮೂವಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಕೈತಿ. ಅಷ್ಟ ಅಲ್ಲ, ಇಂಟರ್ನ್ಯಾಷನಲ್ ಫಿಲ್ಮ್ ಫೇರ್ ಫೆಸ್ಟಿವಲ್ ರಷ್ಯಾದೊಳಗೆ ಸ್ಕ್ರೀನಿಂಗ್ ಬೇರೆ ಆಕೈತಂತ. ಅಲ್ಲಿ ಜನ ಅಂಬರೀಷ್ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾರಂತ. ಯಾಕಂದ್ರೆ ಈ ರೇಂಜ್ ರೆಬಲಿಯಸ್ ಆಕ್ಟಿಂಗ್ ಅವ್ರು ಬರೀ ಹಾಲಿವುಡ್ ಅಲ್ಲಿ ನೋಡಿರ್ತಾರ, ಅದನ್ನ ಮೀರ್ಸು ರೇಂಜ್ ಆಗಿತ್ತಂತ ಇದೇನ. ಅಂಡ್ ಕನ್ನಡದಾಗ ಫಸ್ಟ್ ಆಂಟಿ ಹೀರೋ ಅನ್ನೋ ಕಾನ್ಸೆಪ್ಟ್ ತಂದಿದ್ದ ಇವ್ರ. ಇವ್ರ ಬಗ್ಗೆ ಎಷ್ಟು ಓದಿರೋ ಕಮ್ಮಿ, ಎಷ್ಟು ಹೇಳಿರೋ ಕಮ್ಮಿ. ನಿಮಗೆ ಏನಾದ್ರೂ ಡೆಡಿಕೇಟೆಡ್ಲಿ ಈ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಂದ್ರೆ ಅಂಬಿ ಅಂತ ಕಾಮೆಂಟ್ ಹಾಕ್ರಿ, ನಾ ಯೂಟ್ಯೂಬ್ ಫುಲ್ ವಿಡಿಯೋ ತರ್ತೀನಿ.